ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ಸೂಪರಾಗಿರುವಂಥ ಸ್ನ್ಯಾಕ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಕಾಲಿಫ್ಲವರ್ ಪಕೋಡ ಅಂತ ಹೇಳಿ. ಇದು ಸಂಜೆ ಟೈಮ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಟೀ ಕಾಫಿಗೆಲ್ಲ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು 1-2 ಗ್ಲಾಸ್ ನೀರನ್ನ ಹಾಕಿ ಉಪ್ಪು ಅರಿಶಿನ ಪುಡಿನ ಸೇರಿಸ್ಕೊಂಡು ಒಂದು ಬಂದಮೇಲೆ ನಾವೇನು ಬಿಡಿಸಿಟ್ಟಿದ್ವಲ್ಲ ಕಾಲಿಫ್ಲವರ್ನ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಜೊತೆಯಲ್ಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಕುದಿಸ್ಕೊಳ್ಬೇಡಿ, ಕಲಿಸ್ದಂಗೆ ಆಗೋಗ್ಬಿಡುತ್ತೆ. ಸ್ವಲ್ಪ ದಿಂಡಂಗಿರಬೇಕು ನೋಡಿ. ಈ ಕನ್ಸಿಸ್ಟೆನ್ಸಿನಲ್ಲಿ ನೀವೇನು ಮಾಡಬೇಕು ಅಂದರೆ ತೆಗೆದುಬಿಡಬೇಕು. ಪಕ್ಕದಲ್ಲೇ ತಣ್ಣೀರನ್ನ ಇಟ್ಕೊಂಡು ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಶಿಫ್ಟ್ ಮಾಡಿಕೊಂಡು ಅದನ್ನು ಒಂದು 2 ಮಿನಿಟ್ಸ್ ತಣ್ಣೀರಲ್ಲೇ ಬಿಡಬೇಕಾಗುತ್ತೆ. ಆವಾಗ ಎಲ್ಲ ಕಂಪ್ಲೀಟ್ ಕೂಲ್ ಡೌನ್ ಆಗುತ್ತೆ. ನಂತರ ಈಗ ಅದನ್ನು ಏನು ಮಾಡಬೇಕಂದ್ರೆ ಸೋಸೋ ಪಾತ್ರೆ ಇರುತ್ತಲ್ಲ, ಕಂಪ್ಲೀಟಾಗಿ ನೀರನ್ನು ತೆಕ್ಕೊಂಬಿಡ್ಬೇಕಾಗುತ್ತೆ. ಸೋಸೋ ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ತೆಕ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಸಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2.5 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನಂತರ ನಾವು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಿ. ಹಾಗೆ ಹಸಿಮೆಣ್ಸಿನ್ಕಾಯಿ 3 ತೊಗೊಂಡಿದ್ದೀನಿ, ಸ್ಪ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಉಪ್ಪು 3 ಸೇರಿಸ್ಕೋಬೇಕು. ಹಸಿಮೆಣ್ಸಿನ್ಕಾಯಿ, ಉಪ್ಪು ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ಚಿಟಿಕೆ ಆಗೋಷ್ಟು ಪೆಪ್ಪರ್ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಪುಡಿನ ತೊಗೊಂಡಿದ್ದೀನಿ. ಅದನ್ನು ಸುಮ್ಮನೆ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವೇನು ಸೋಸಿಟ್ಕೊಂಡಿದ್ವಲ್ಲ ಪಾತ್ರೆಯಲ್ಲಿ ಅದು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಖಾರದ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಕಾಲಿಫ್ಲವರ್ಗೆಲ್ಲ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಬಿಟ್ರೆ ನೀರು ಥರ ಆಗೋಗ್ಬಿಡುತ್ತೆ. ಮಸಾಲೆ ಎಲ್ಲ ಕಾಲಿಫ್ಲವರ್ಗೆ ಕೋಟಿಂಗ್ ಆಗೋದಿಲ್ಲ. ನಿಮಗೆ ಗೊತ್ತಾಗುತ್ತೆ ಕಾಲಿಫ್ಲವರ್ಗೆ ಮಸಾಲೆ ಎಲ್ಲ ಕೋಟಿಂಗ್ ಆಗಬೇಕು. ಒಂದು ಚೂರು ನೀರು ಕೂಡ ಬೌಲಲ್ಲಿ ಇರಬಾರ್ದು. ಆ ಥರ ಕೋಟಿಂಗ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ನಿಮಗೇನಾದರೂ ಉಪ್ಪು ಖಾರದಲ್ಲಿ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ನೀವು ಚೆಕ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಂತರ ನನಗೆಲ್ಲ ಕರೆಕ್ಟಾಗಿದೆ ಅನಿಸ್ತು. ನಾನು ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಮಸಾಲೆ ಎಲ್ಲ ಎಷ್ಟು ನೀಟಾಗಿ ಕೋಟಾಗಿದೆ ನೋಡಿ. ಈಗ ಆಗಿದೆ ಅಂತಲೇ ಅರ್ಥ. ನಂತರ ಈಗ ಕಾಯಲಿಕ್ಕೆ ಬಾಣಲಿನ ಇಟ್ಕೊತಾ ಇದ್ದೀನಿ. ಆಲ್ರೆಡಿ 5 ಮಿನಿಟ್ಸ್ ರೆಸ್ಟಿಂಗಾಗಿ ಬಿಟ್ಟಿದ್ವಲ್ಲ, ಅದೀಗ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ. ಈಗ ಬಾಣಲಿ ಇಟ್ಕೊಂಡು ಕರ್ಕೊಂಬಿಡೋದಷ್ಟೇ. ಬಾಣಲಿ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಕಡಿಮೆ ಬಾಣಲಿ ಕಡಿಮೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಟ್ಟಿಗೆ ಮಾಡೋದಾದರೆ ದೊಡ್ಡದು ಬಾಣಲಿ ಇಟ್ಕೊಂಡು ಮಾಡ್ಕೋಬೋದು. ನಾನು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ನನಗೆ ಇಷ್ಟು ಸಾಕಾಗುತ್ತೆ ಅಂತ ಹೇಳಿ ಎಣ್ಣೆ ಕಾದ ಮೇಲೆ ಕಾಲಿಫ್ಲವರ್ಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಸೋಡಾ ಆಗಿರ್ಬೋದು, ಕಲರ್ ಆಗಿರ್ಬೋದು ಏನೂ ಸೇರಿಸ್ತಾ ಇಲ್ಲ. ನ್ಯಾಚುರಲ್ ಮನೆಯಲ್ಲಿ ಏನು ಸಿಗುತ್ತೋ ಅದೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇದ್ದೀವಿ. ಆಯಿಲೆಲ್ಲ ಹಾಕ್ಕೊಂಡು ನೀಟಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ರೆಡಿನೇ ಆಗಿಬಿಡುತ್ತೆ. ಇದನ್ನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ರೆಸಿಪೀಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.